ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಮತ್ ಕ್ಷಮ ಮಾಡಲ್ಲ ಅಜ್ಜಿ ಕ್ಷಮ ಮಾಡ ಕ್ಷಮ ಮಾಡ ಅಂಜಾತ ಅದಕ್ಕೆ ಕ್ಷಮ ಅಲ್ಲಿ ಕ್ಷಮ ಮಾಡಕ ಐ ತಳಗ ಹೋಗ ಅಲ್ಲಿ ಹೋಗ ಕಾಲ್ ಬೀಳೋಗ ಐತಿದ ಕಿಲ್ ಕುಣಸೈಕಿನ ಅಲ್ಲಿ ಕುಣಸ ಇಲ್ಲಿ ಮತ್ತ ಕ್ಷಮ ಮಾಡ ಅಂಜಾತ ಅದನ್ನ ನೋಡಕ್ಕೆ ಅದನ್ನ ನೋಡ ಹೋತ್ ನಿಂಗ ಆರಾಮ್ ಆಕೈತಿ ಮಾಮ ಒಂದು ಸ್ವಲ್ಪ ಪಟ್ ನೋಡ್ಸ್ಬಾ ಸೊ ಗೈಸ್ ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೆಂಗದಿಲ್ಲ ಆರಾಮ್ ನೋಡ್ಕೊಂಡು ನಾವು ಮಸ್ತ್ ಇಚ್ ಬೆಂಕಿ ಆರಾಮ್ ಇವಾಗ ಬೆಳಗಿಂದ ಬ್ಲಾಗ್ ಮಾಡಿಲ್ರಿ. ಈಗ ಒಂದು 4 ಆಗೈತಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಈಗ ಎಲ್ಲಿ ಹೊಂಟೈತಿ ಪಾತ ಅಂದ್ರೆ ಕಾರಿಡೋ ವಾಟ್ಸಾಪ್ ಮಾಡನ್ರಿ. ಕೆಟ್ಟ ಅಂದ್ರೆ ಕೆಟ್ಟ ಧೂಳು ಮಾಡ್ಯಾನ. ಸಂಜೆ ಐತ್ರಿ ಮ್ಯಾಲೆಲ್ಲ ಇದು ಮಾಡ್ಯಾನು ಹೊಲಸು ಜಿಗದಾಡಿ ಕುಣದಾಡಿ ಇದನ್ನೆಲ್ಲ ಮಾಡ್ಯಾನು. ಈಗ ತಣ್ಣಗೆ ಕೂತ ನೋಡ್ರಿ ಅದು ಬಂದ. ಈಗೆಲ್ಲ ಹೊಂಟೈತಿ ಪಾತ ಅಂದ್ರೆ ಗೋಗಾಕೊಂಡ್ರಿ ಹೆಂಗಷ್ಟು ಮಂಡ್ಯಾಡಕತ್ತ ಹೇಳಿ ನಾನು ರಿಯಾ ಕಲ್ಪನಾ ಈ ರಿಯಾ ಇಲ್ರಿ ಕಲ್ಪನಾಕ ಇರಪ್ಪ ಮತ್ತು ಕೀರ್ತಿ ಹೊಂಟವ್ರಿ. ಈ ಪಟ್ನ ಗಾಡಿ ವಾಸ್ಕೊಂಡು ಹೋಗ್ಬೇಕ್ರಿ. ಕೆಟ್ಟ ಅಂದ್ರೆ ಕೆಟ್ಟ ಧೂಳಾಗೈತಿ. ಒಂದು ವಾರದ ಗಾಡಿ ತೆಗೆದಿಲ್ಲ. ಈ ಪರಿ ಧೂಳಾಗೈತಿ ರೀ ನೋಡೋಕ್ಕಾಗತ್ತೈತಿ. ಇದಕ್ಕೆ ಫಸ್ಟ್ ಒಂದು ಕವರ್ ತರ್ಬೇಕು ಸಂಜೆ ಇಲ್ಲ ಸಂಜೆ ಒಂದು ಕವರ್ ತರ್ಬೇಕು ರೀ. ಇಲ್ಲಕ್ಕಂದ್ರೆ ನನ್ನೇನು ಬಿಡಂಗಿಲ್ಲ ಅದ್ರ ಸಂಬಂಧ ಫಸ್ಟ್ ಗಾಡಿ ಕವರ್ ತರಬೇಕು ಸಂಜೆ. ಈ ನಮ್ಮನೆ ಸ್ಕ್ರ್ಯಾಚ್ ಮಾಡ್ಯಾರ ನೋಡ್ರಿ. ಏನು ಹೇಳಪ್ಪರಂಗಿಲ್ಲ. ಈಗ ಹೋಗೋಣಂತ ಬರ್ರಿ ಪಟ್ನ ಗಾಡಿ ತೊಗೊಂಡು ಊರಿಗೆ ಮನೆ ಕಡೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಜಲ್ದಿ. ಹೋಗೋಣಂತ ಬರ್ರಿ ಗೈಸ್. ಪದ್ಧತಿ ವರ್ಷನ್ರಿ ಒಂದು 15 ನಿಮಿಷ ಆಯ್ತು ಹಂಗೆ ಕಾಣೈತೆ ನೋಡ್ರಿ. ಈಗ ಗಾಡಿ ಪದ್ಧತಿ ಸ್ವಚ್ಛ ಮಾಡಿ ಈಗ ಹೊಂಡ್ರಿ. ಅಯ್ಯಪ್ಪ ಎಷ್ಟು ಮಂದಿ ಬಂದನು. ಹೋಗೋಣಂತ ಬರ್ರಿ ಗೈಸ್. ಜೈ ಶ್ರೀರಾಮ್. ಹೋಪ್ ಫಾರ್ ದ ಬೆಸ್ಟ್. ಗೋಕಾಕ್ ಹೋಗಿ ಏನೇನು ಮಾಡೋದು ಏನೇನು ಗೊತ್ತಿಲ್ಲ. ಒಟ್ಟು ಹೋಗೋದೈತಿ. ಹೋಗೋಣಂತ ಬರ್ರಿ ಜಲ್ದಿ. ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅಪ್ಪ ನನ್ನ ಕೂದಲು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ಜಲ್ದಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಸಿಕ್ಕಂತ ಬರ್ರಿ. ಟಿ ಶರ್ಟ್ ತೊಗೊಂಡು ಬರ್ಸಕ್ರಿ. ಚಾರ್ಜರ್ ತೊಗೊಂಡು ನಮ್ಮ ಮೇಳ ಕರ್ಕೊಂಡು ಹೊಂಟ್ರಿ. ಈಗ ಭಾಳ ಲೇಟ್ ಆಗೈತಿ. ಬ್ಯಾತಾರ್ರಿ ಬಲ್ಲ ಅವರೇ ಲೇಟ್ ಮಾಡ್ಯಾರಿ. ಮತ್ತು ನನ್ನ ಬೇಕಾರ ಅಷ್ಟು ಒಂದು ಈಗ ಪಟ್ನ ಹೋಗೋಣಂತ ಬರ್ರಿ. ಗೋಕಾಕ್ ಹೋಗ್ಬೇಕು. ಈಗ ಇಲ್ಲಿ ರಿವರ್ಸ್ ತೊಗೊಂಡು ಹೊಳಸ್ಕೊಂಡು ಇನ್ನು ವ್ಲಾಗ್ ಎಡಿಟ್ ಮಾಡಿಲ್ಲ ರೀ. ನಾ ಇಲ್ಲಿ ಹೋಗಿ ವ್ಲಾಗ್ ಎಡಿಟ್ ಮಾಡ್ಬೇಕಿನ್ನ ನಿನ್ನೆ ವ್ಲಾಗ. ಜಲ್ದಿ ಹೋಗಿ ಬರ್ರಿ. ಆದಷ್ಟು ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸಿಗ್ತಂತ ಬರ್ರಿ. ಗೈಸ್ ಸ್ಮಾರ್ಟ್ ಕರ್ಕೊಂಬಂದ್ರಿ. ಹಂಗೆ ಮುಂದೆ ಹೊಂಟಾರ. ಸಂತೆ ಮಾಡ್ಕೋತೀವಿ. ಏನಾಕೈತಿ ಏನು ಗೊತ್ತಿಲ್ಲ. ನೋಡಂತ ಬರೀ ಏನು ತೊಗೋತಾರ ಗೊತ್ತಿಲ್ಲ. ಕಲಕ ಏನು ತೊಗೋತಾರ ಬಂದ್ರಿ. ಏನು ತೊಗೊಂಗಿಲ್ಲ ಗೈಸ್. ಮಂದ ಜನ್ಸ್ಪರ್ರೆ ಬಂದ ಉತ್ತರ ಅನ್ಕೊಂಬಿಟ್ರೆ ನಾವು ವ್ಲಾಗ್ ಎಡಿಟ್ ಮಾಡ್ತಾನೆ. ವ್ಲಾಗ್ ಎಡಿಟ್ ಮಾಡಿ ಅಂತ ಇಲ್ಲಿ ಏನಾರು ತೊಗೋದು ಹಾಕೈತಿಲ್ಲ ನೋಡೋಣ. ಬರೀ ಏನು ತೊಗೋತಾರ ನೋಡು ಅಂತ ಸಡ್ಡಾಡಿ ಇಷ್ಟು ತೊಗೊಂಡಾರ್ರಿ. ಎಷ್ಟೊಂದ 7-8 ಸಾಮಾನು ತೊಗೊಂಡಾರ. ಎಲ್ಲ ಫೇಸ್ ವಾಶ್, ಸಾಬೂನ, ಅವನ್ನ ತೊಗೊಂಡಾರ. ತಿನ್ಸು ಸಾಮಾನು ಏನೂ ಇಲ್ಲ. ತಿನ್ಸು ಸಾಮಾನು ಏನು ತೋರಿ ನಮಗೆ ಒಂದು ಬೂಸ್ಟ್ ಕೊಡಿಸ್ರಿ. ಇಲ್ಲಿ ಐತಿ ನೋಡಿ ಬೂಸ್ಟ್ ಐತಿ. ಆಚೆ ಕಡೆ ಹಾರ್ಲಿಕ್ಸ್ ಐತಿ. ಏನು ಒಂದು ಕೊಡಿಸ್ರಿ. ಅಕ್ಕಾಗ ಹಂಗೆ ಕರ್ಕೊಂಬಂದು ಹಂಗೆ ಒಯ್ಬೇಡ್ರಿ. ಏನು ಹೇಳ್ತಾನೆ ಎಷ್ಟೈತಿ ಪ್ರೈಸ್? 290. ಇಷ್ಟೆಲ್ಲ ಸಾಮಾನು ತೊಗೊಂಡ ನಮ್ಮ ಮನಸ್ಸನ್ನು ಗೆದ್ದಿದ್ದಾರೆ ನಮ್ಮ ಅಕ್ಕಗಳು. ಏನು ಬಗ್ಗೆ ಇಟ್ಟುಕೊಂಡು ತೊಗೊಂಡಾರ. ಬೆಲೆ ಅಷ್ಟಾಗಿತ್ತು 4000 ರೂಪಾಯಿ ಕೊಟ್ಟಲ್ಲ. 3000 ಅಲ್ಲ 3800 ಎಷ್ಟಾಗೈತಿ ಮ್ಯಾಲೆ ಮತ್ತೆ ಟೋಟಲ್ ಎಷ್ಟಾಗೈತಿ? 60 ರೂಪಾಯಿ ಅಷ್ಟು ಫೋನ್ಪೇ ಮಾಡ್ರಿ. ಈಗ ರಿಯಾಗೇನೋ ಎರಿ ತೊಗೋದೈತಿ. ಅದ್ರ ಸಂಬಂಧ ಎಲ್ಲೂ ನ್ಯೂ ಬಾರ್ನ್ ಅಂತ ಹೇಳಿ ಒಂದು ಅಂಗಡಿ ಓಪನ್ ಆಗೈತೆ. ಅದನ್ನು ಹುಡುಕ್ಯಾಡ್ಕೋದು ಅಪ್ಪ ಇಲ್ಲಿ ಕಾರಗಡಿ ಸರ್ಕಲ್ ತಳ ಬಂದನ್ರಿ.
ಅವ್ರು ಹೋಗ್ಯಾರ ನಾ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನಿ ಸ್ಟೋರಿನ ಇಟ್ಟಣಿ ಈಗ ಹೋಗುಣ ಬರೀ ಚಾರ್ಜ್ ಹೋಗಿ ಚಾರ್ಜ್ ಚಾರ್ಜ್ ಏನು ಮೊಬೈಲ್ ಜಲ್ದಿ ಹೋಗುಣ ಬರೀ ಗೈಸ್ 5 ನಿಮಿಷನ್ಯಾಗ 3,000 ರೂಪಾಯಿ ಬಿಲ್ ಮಾಡ್ಯಾರ್ರಿ ಅಕ್ಕಿ ಅಂಥದ್ದು ಏನು ತೊಗೋತಾರ ನಮ್ಮ 3,000 ರೂಪಾಯಿ ಒಂದು ವರ್ಷ ಸರಿ ತೊಗೋತಾನ ಅಂಥ ರೊಕ್ಕ ಉಳ್ಸಕ್ಕೆ ಏನು ಮಾಡ್ತಾವ ನಾವು ಏನು ತೊಗೋತಿರುವ ನಿನ್ನ ಮಗಳಿಗೆ ಒಂದೊಂದು ಸಾಕ್ಸ್ 300 ರೂಪಾಯಿ ಇದಾವೆ ಒಂದು ಸಟ್ ಒಂದು ಸಟ್ ಸಾಕ್ಸ್ 300 ಗೈಸ್ ಜೈನ್ ಬರ್ತೈತೆ ಕಲ್ಲಿಂದ ಐತಿ ಭಾರಿ ಇದು ಸೂಪರ್ ನೋಡ್ರಿಕಿಲ್ಲ ನಾ ಹಿಡ್ದೇನೆ ಇಲ್ಲೇ ಮುಗಿದು ಬಾರ ಫೈನಲಿ ಡಾಮಿನೋಸ್ ಕರ್ಕೊಂಡು ನೋಡ್ರಿ ಡಾಮಿನೋಸ್ ಬಂದೇವಿ ಈಗ ಇಲ್ಲ ಪಿಜ್ಜಾ ಏನು ತೊಗೊಂಡ ಹೋದೈತಿ ಫೋನ್ ಬೋದಿತ್ತು ಹೋಗಿ ಕೂತಾರ ನೋಡ್ರಿ ಎರಡು ಜಲ್ದಿ ಆರ್ಡರ್ ಕೊಡೋದೆಲ್ಲ ಏನಿಲ್ಲ ಒಟ್ಟು ಹೋಯ್ಕೊಂಡು ನಮ್ಮ ಫ್ಯಾಮಿಲಿ 4 ಮೆಂಬರ್ಸ್ ಒಂದು ದೊಡ್ಡ ಪಿಜ್ಜಾನ ಮತ್ತು ಇದೊಂದು ಕೋಕ ತೋರಿಸ್ಬಾರ್ದಾರೆ ನಮ್ಮ ಅಕ್ಕಗಳನ್ನ ಯಾಕೋ ಅದಕ್ಕೆ ಒಂದು ಇದು ಖಾಲಿ ಮಾಡು ಬರ್ರಿ ಪಟ್ನ ಕಿರ್ತೇಕ ಡೆಕೋರೇಷನ್ ಮಾಡೋದಾಳು ರಾಣಿ ಕೈ ಇಲ್ರಿ ಸಲ ಹಾಂ ಕೆಚಪ್ ಲೇಟ್ ಗೈಸ್ ಹೋಗೋಣ ಬರೀ ಎಲ್ಲ ಊಟ ಪಾಠ ಎಲ್ಲ ಮುಗಿದ್ರಿ ಈಗ ಮನೆಗೆ ಹೋಗಿ ಮತ್ತೆ ಕದ ಬಿಟ್ಟಿದ್ರಿ ಅದಕ್ಕೆ ಪಾಟ್ ನೋಡ್ಬೇಕು ನಡ್ಕೊತ ಹೋದ್ರೆ ಹೋಗ್ತಾನೆ ಯಾಕಂದ್ರೆ ಇಲ್ಲಿ ಹೋಗ್ರು ಕರ್ತಿದ್ಯಾ ಗಾಡಿ ಹೊಡ್ಯಾರ್ರಿ ನಾನು ಹೊಡಿಬೇಕು ನಿನ್ನ ಕಾಲೇಜ ರೀ ನಿನ್ ಬಿಟ್ಟು ಎಲ್ಲಿಗಿದ್ದು ನಾವ ನಿನ್ ಬಿಟ್ಟು ಎಲ್ಲಿಗಿದ್ದು ನಾವ ನಂಬದ ಗಾಡಿ ನೀ ಯಾಕ ನಮ್ ಕಡೆ ಯಾಕ ನೀ ನಾನ ಎಲ್ಲಿಗಿದ್ದು ನೀನ್ ಬಿಟ್ಟ ಗೈಸ್ ನಮ್ಮ ರಾಣಿಯಕ್ಕ ರೀ ಏನಿದೆ ಕಾಜು ಕೀರೆ ಪಲ್ಯ ಮಾಡ್ಯಾಳ್ರಿ ಅದ್ರ ಸಂಬಂಧ ನಮ್ಮ ಮೇಲೆ ಪ್ರಯೋಗ ಮಾಡೋ ಸಂಬಂಧ ನಮ್ಮನ್ನು ಕರ್ಸಿದ ನಮಗೇನು ಆಗಲಿಲ್ಲ ಅಂದ್ರೆ ಅವ್ರು ತಿನ್ನೋರು ನಾನೇ ಕೀರ್ತಿ ಬಂದವ್ರು ಈಗ ನಮಗೇನಾಗಲಿಲ್ಲ ಅಂದರೆ ಅವ್ರು ತಿನ್ನೋರು ನಮ್ಮನ್ನು ಟೆಸ್ಟ್ ಮಾಡಿಸ್ಕೊಂಡು ಕರ್ಸ್ಯಾರ ಈಗ ಟೆಸ್ಟ್ ಮಾಡಿ ಹೋಗೋಣಂತ ಮಾಮಾನ ಟೆಸ್ಟ್ ಮಾಡೋಣ ಗೈಸ್ ನಮ್ಮ ಅಕ್ಕ ಕಾಜು ಪಲ್ಯ ಮಾಡ್ಯಾಳ ಕೀರ್ತಿ ನಿಂಗೆ ಏನಾಗಿಲ್ಲ ನಾ ಚಿಂತ ನೀನು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಜಯಂತಿ ಸಾಗರ ಮುಚ್ಕೊಂಡು ಹೋಗ್ತೈತಿ